ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಹಿಂದೂಗಳನ್ನ ಒಗ್ಗೂಡಿಸಬೇಕಾದಂತ ಒಂದು ಕಾರ್ಯಕ್ರಮ ಬಿಜೆಪಿಯವರ ರಾಜಕೀಯದಿಂದ ಹಿಂದೂಗಳನ್ನ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಸಿದ್ದರಾಮಯ್ಯನವರು ಯಾವ ಆತಂಕೂ ಬೇಡ, ಅವ್ರನ್ನ ಬಿಟ್ಟು ಉಳಿದ ಎಲ್ಲ ಹಿಂದೂಗಳು ಒಟ್ಟಾಗಿದ್ದಾರೆ ರಾಮ ಮಂದಿರಕ್ಕೆ. ಸಿದ್ದರಾಮಯ್ಯ ಹಿಂದೂ ಅಲ್ಲ ಅಂತೀರ ಸರ್? ನಾನಾಗ ಹೇಳಲಿಲ್ಲ, ಆದ್ರೆ ಹಿಂದೂಗಳೆಲ್ಲ ಒಟ್ಟಾಗಿದ್ದಾರೆ ಅನ್ನುವಾಗ ಸಿದ್ದರಾಮಯ್ಯ ತಾನು ಒಳಗಿರಬೇಕು ಹೊರಬಿರಬೇಕು ಅಂತ ತೀರ್ಮಾನ ಮಾಡಲಿ ಅಂತ ಹೇಳಿ ನಾನು. ಸಿದ್ದರಾಮಯ್ಯ ಒಂದ್ಸರಿ ಹೇಳ್ತಾರಲ್ಲ, ಒಂದು ನಾನು ಹಿಂದೂನೇ, ಹಿಂದುತ್ವ ಒಪ್ಪಲ್ಲ ಅಂತ, ಅದು ಹೆಂಗದ? ಕನಕಪುರದ ಬಂಡೆ 3 ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಕನಕಪುರದ ಬಂಡೆ ಗಟ್ಟಿಯಾಗ್ತಾ ಇರುವುದನ್ನು ಕಂಡಂತ ಸಿದ್ದರಾಮಯ್ಯನವರು ಮತ್ತವರ ಸಚಿವ ಸಂಪುಟ, ಅವರ ಪಕ್ಷ 3 ಉಪಮುಖ್ಯಮಂತ್ರಿಗಳನ್ನು ಸಿದ್ಧ ಮಾಡ್ತಾ ಇಲ್ಲ. ಕನಕಪುರದ ಬಂಡೆಯನ್ನ ಕೆಡವಲಿಕ್ಕೆ 3 ಸಲಾಖೆಗಳನ್ನು ನಿರ್ಮಾಣ ಮಾಡಿದೆ. 3 ಉಪಮುಖ್ಯಮಂತ್ರಿಗಳು ಅಂತ ಅವರು ಹೇಳ್ತಾ ಇದ್ರು ಕೂಡ ಬಂಡೆಯನ್ನ ಕೆಡವಲಿಕ್ಕೆ 3 ಸಲಾಖೆಗಳನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ನನಗನ್ಸುತ್ತೆ ಆ ಬಂಡೆ ಒಂದು ಉರುಳಬಹುದು ಅಥವಾ ಸಿದ್ದರಾಮಯ್ಯ ಮೇಲೆ ಬೀಳಬಹುದು. ಏನೋ ಒಂದು ಅನಾಹುತ ಕಾಂಗ್ರೆಸ್ಗೆ ಗ್ಯಾರಂಟಿ ಅಂತ ಅನ್ಸುತ್ತೆ. ಕನಕಪುರದ ಬಂಡೆ 3 ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಕನಕಪುರದ ಬಂಡೆ ಗಟ್ಟಿಯಾಗ್ತಾ ಇರುವುದನ್ನು ಕಂಡಂತ ಸಿದ್ದರಾಮಯ್ಯನವರು ಮತ್ತವರ ಸಚಿವ ಸಂಪುಟ, ಅವರ ಪಕ್ಷ 3 ಉಪಮುಖ್ಯಮಂತ್ರಿಗಳನ್ನು ಸಿದ್ಧ ಮಾಡ್ತಾ ಇಲ್ಲ. ಕನಕಪುರದ ಬಂಡೆಯನ್ನ ಕೆಡವಲಿಕ್ಕೆ 3 ಸಲಾಖೆಗಳನ್ನು ನಿರ್ಮಾಣ ಮಾಡಿದೆ. 3 ಉಪಮುಖ್ಯಮಂತ್ರಿಗಳು ಅಂತ ಅವರು ಹೇಳ್ತಾ ಇದ್ರು ಕೂಡ ಬಂಡೆಯನ್ನ ಕೆಡವಲಿಕ್ಕೆ 3 ಸಲಾಖೆಗಳನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ನನಗನ್ಸುತ್ತೆ ಆ ಬಂಡೆ ಒಂದು ಉರುಳಬಹುದು ಅಥವಾ ಸಿದ್ದರಾಮಯ್ಯ ಮೇಲೆ ಬೀಳಬಹುದು. ಏನೋ ಒಂದು ಅನಾಹುತ ಕಾಂಗ್ರೆಸ್ಗೆ ಗ್ಯಾರಂಟಿ ಅಂತ ಅನ್ಸುತ್ತೆ.